ಪ್ರತಿ ಬಾರಿ ಸರ್ಕಾರಿ ಅಧಿಕಾರಿಗಳನ್ನ ನೋಡಿದಾಗ ಸಹಜವಾಗಿ ವಾಡಿಕೆ ಪ್ರಕಾರ ಅವ್ರಿಗೇನು ಬಿಡ್ರಿ, ಒಳ್ಳೆ ಸಂಬಳ, ಒಳ್ಳೆ ಗಿಂಬಳ, ಲೈಫಲ್ಲಿ ಸೆಟ್ಲ್ ಆಗಿರ್ತಾರೆ, ಅವ್ರಿಗೇನು ದುಡ್ಡಿಗೆ ಬರ ಇಲ್ಲ, ಸುಖವಾಗಿದ್ದಾರೆ ಅಂತ ಸಹಜವಾಗಿ ಮಾತಾಡ್ತೀವಿ, ವಾಡಿಕೆಯಾಗಿ ಮಾತಾಡ್ತೀವಿ. ಆದರೆ ಒಂದಿಷ್ಟು ಅಧಿಕಾರಿಗಳಾಗಿರ್ಬೋದು, ನೌಕರ ವರ್ಗ ಆಗಿರ್ಬೋದು, ತಮ್ಮದೇ ಆದ ಒಂದು ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇರ್ತಾರೆ, ತಮ್ಮದೇ ಆದ ಸಮಸ್ಯೆಗಳನ್ನ ನಿತ್ಯ ನಿರಂತರ ಅನುಭವಿಸ್ತಾ ಇರ್ತಾರೆ. ಯಾರಿಂದ? ಕೇವಲ ಅವರ ಜೊತೆಯಲ್ಲೇ ನಿತ್ಯ ಅವರ ಜೊತೆಯಲ್ಲಿ ಕೆಲಸ ಮಾಡುವಂತಹ ಸಹ ನೌಕರರಿಂದ. ಸಮಾಜದಲ್ಲಿ ಎದುರಿಸುವ ಸಮಸ್ಯೆಗಳು ಒಂದು ಕಡೆ ಆದರೆ, ತಮ್ಮದೇ ಒಂದು ಆಫೀಸ್ನಲ್ಲಿ, ತಮ್ಮದೇ ಒಂದು ಕಚೇರಿಯಲ್ಲಿ ನಿತ್ಯ ಪ್ರತಿ ಕ್ಷಣನೂ ಅನುಭವಿಸ್ತಾ ಇರ್ತಾರೆ ಟಾರ್ಚರ್ಗಳನ್ನ. ಇಂಥವ್ರು ಇಲ್ವಾ ಅಂದರೆ ದೇಶದಾದ್ಯಂತ ಇದ್ದಾರೆ. ಟಾರ್ಚರ್ ಕೊಡೋರು ಇದ್ದಾರೆ, ಟಾರ್ಚರ್ ಅನುಭವಿಸೋರು ಇದ್ದಾರೆ. ಮಧ್ಯದಲ್ಲಿ ಆ ಟಾರ್ಚರ್ನ ಫೇಸ್ ಮಾಡಿ ಎದುರಿಸಿ, ಅವ್ರನ್ನ ಎದುರಿಸಿ ಬದುಕುವಂಥವ್ರು ಇದ್ದಾರೆ. ಆದರೆ ಯಾರೂ ಮಾಧ್ಯಮದ ಮುಂದೆ ಬಂದು ಇದು ನನ್ನ ಸಮಸ್ಯೆ, ಇದೆಲ್ಲ ನನಗೆ ಪ್ರಾಬ್ಲಮ್ಸ್ ಆಗ್ತಾ ಇದೆ, ಈ ಥರದವ್ರು ನನಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಒಂದಿಷ್ಟು ಜನ ಮಾತ್ರ ಹೊರಗಡೆ ಬಂದು ಹೇಳ್ಕೊತಾರೆ. ಇನ್ನ ಒಂದಿಷ್ಟು ಜನ, ಎಷ್ಟೋ ನೀವು ಕೇಸ್ಗಳಲ್ಲಿ ನೋಡಿರ್ಬೋದು, ಸೂಸೈಡ್ ಮಾಡ್ಕೊಂಡ್ರು ಅಥವಾ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡ್ರು ಅಥವಾ ಟ್ರಾನ್ಸ್ಫರ್ ಮಾಡ್ಕೊಂಡು ವಾಲಂಟ್ರಿ ರಿಟೈರ್ಮೆಂಟ್ ಕೊಟ್ಟು ಹೋದಂಥ ಕೇಸ್ಗಳು ಸಾವಿರಾರು ಲಕ್ಷಾಂತರ ಇರ್ಬೋದು. ಆ ಥರದ್ದೇ ಒಂದು ವಿಚಾರನ ಇಟ್ಕೊಂಡು ಇವತ್ತು ನಮ್ಮ ಮುಂದೆ ಬೆಸ್ಕಾಮಿನ ಸುಮಾರು ಕಳೆದ 28 ವರ್ಷಗಳಿಂದ ಟೆಂಪ್ರವರಿ ಆಗಿರ್ಬೋದು, ಮಜ್ದೂರ್ ಆಗಿರ್ಬೋದು, ಪರ್ಮನೆಂಟ್ ಆಗಿರ್ಬೋದು, ಈ ನಿರಂತರ 28 ವರ್ಷಗಳ ಕಾಲ ಕೆಲಸ ಮಾಡ್ಕೊಂಡು ಬಂದಂತ ಒಬ್ಬ ಪವರ್ ಮ್ಯಾನ್ ನಮ್ಮ ಜೊತೆಲಿದ್ದಾರೆ. ನಮಗೊಂದು ಪಟ್ಟ ಇದೆ, ಸ್ಪೆಷಲಿ ಬೆಳೆಗಾರನಿಗೊಂದು ಪಟ್ಟ ಇದೆ. ಇವನು ಎಂಪ್ಲಾಯೀಸ್ ವಿರೋಧಿ, ಇವನು ಬೆಸ್ಕಾಂ ವಿರೋಧಿ ಅಥವಾ ಅಧಿಕಾರಿಗಳ ವಿರೋಧಿ ಅಂತ ಯಾವನು ತಪ್ಪು ಮಾಡ್ತಾನೋ ಅವನಿಗನ್ಸುತ್ತೆ ಆ ಮಾತಷ್ಟೇ. ಯಾರು ಸರಿ ಇರ್ತಾರೋ ಅವ್ರಿಗೆ ಯಾವತ್ತೂ ಅನ್ಸಲ್ಲ. ಬೆಸ್ಕಾಂ ನನ್ನ ತಾಯಿ ಅಂತ ಕೋಟಿ ಸರಿ ನಾನು ಹೇಳಿದ್ದೀನಿ. ಆ ತಾಯಿಗೆ ಅಪಮಾನ ಮಾಡುವಂತ ಕೆಲಸ ನಾನು ಮಾಡಲ್ಲ. ಅಪಮಾನ ಮಾಡಿದವ್ರನ್ನು ಖಂಡಿತವಾಗ್ಲೂ ಬಿಡಲ್ಲ. ಈ ಸಮಾಜಕ್ಕೆ ತೋರಿಸ್ತೀವಿ. ಇದು ನಿಮ್ಮ ವಾಣಿಯ ಅಜೆಂಡಾ. ಮುಂದುವರೆದಾಗಿ ನಮ್ಮ ಜೊತೆಲಿ ಇವತ್ತು ಬಾಬು ಅವರಿದ್ದಾರೆ. ಇವರು ಪವರ್ ಮ್ಯಾನ್ ಆಗಿದ್ದಾರೆ. ಕಳೆದ 28 ವರ್ಷಗಳಿಂದ ಬೆಸ್ಕಾಮಲ್ಲಿ ಇದ್ದಾರೆ. ಇವರ ನರನಾಡಿಗಳಲ್ಲಿ KEB ರಕ್ತ ಇದೆ. ಇವರ ನರನಾಡಿಗಳಲ್ಲಿ ಮೈಸೂರು ಎಲೆಕ್ಟ್ರಿಸಿಟಿ ಬೋರ್ಡ್ ರಕ್ತ ಇದೆ. ಇವರ ತಾತನಿಂದ ಹಿಡ್ಕೊಂಡು ಇವರು ಬಾಬು ಅವರವರೆಗೂ ಇವರು ಇಂಧನ ಇಲಾಖೆಯಲ್ಲೇ ಕೆಲಸ ಮಾಡಿದ್ರು. ಅಂಥವ್ರಿಗೆ ಇವತ್ತು ಕಳೆದ 5-6 ವರ್ಷಗಳಿಂದ ನಿರಂತರವಾಗಿ ಟಾರ್ಚರ್ ಕೊಡ್ತಾ ಇದ್ದಾರಂತೆ. ಆ ಮಹಾನುಭಾವನಿಗೆ ಅದೆಂತ ಸ್ಯಾಡಿಸಮ್ ಇರಬೇಕು ಗೊತ್ತಿಲ್ಲ. ಮುಂದೆ ಕೇಳ್ತಾ ಹೋಗ್ತೀನಿ ಅವ್ರದ್ದೇನು ಪ್ರಾಬ್ಲಮ್ಮು, ಯಾಕೆ ಈ ಪರಿಸ್ಥಿತಿ ಬಂತು. ಇವತ್ತು ನಿಮ್ಮ ವಾಣಿಗೆ ಬಂದು ಅವರೊಂದು ಇಂಟರ್ವ್ಯೂ ಕೊಡಬೇಕು ಅಂದ್ರೆ ಯಾವುದೇ ಅಧಿಕಾರಿ ಆಗಲಿ ಅದರ ಇಂಟರ್ವ್ಯೂ ಕೊಡೋಕ್ಕಾಗಲ್ಲ. ಎಷ್ಟು ನೋವು ಅನುಭವಿಸಿದ್ರೆ, ಎಷ್ಟು ಕಷ್ಟಗಳನ್ನ ಅನುಭವಿಸಿದ್ರೆ ಈ ಒಂದು ನೇರವಾಗಿ ಬಂದು ನಾನು ಮಾತಾಡಬೇಕು ಅಂತ ಒಪ್ಕೊಳ್ಳೋದು ತುಂಬಾ ವಿರಾಳ. ನನಗೆ ನಿತ್ಯ 100 ಕಾಲ್ ಬರುತ್ತೆ, ಆದರೆ ಯಾರೂ ಮುಂದೆ ಬರೋಕ್ಕೆ ಇಷ್ಟಪಡಲ್ಲ. ಆದರೆ ಬಾಬು ಸರ್ ಬಂದಿದ್ದಾರೆ, ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಸರ್ ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿಲ್ಲ ಅಂತ ನನ್ಗೆ ಗೊತ್ತಿದೆ. ಚೆನ್ನಾಗಿರೋದು ಮೇಲ್ನೋಟಕ್ಕೆ ಚೆನ್ನಾಗಿರೋದ್ರ ಒಳನೋಟಕ್ಕೆ ಕಷ್ಟ ಕಾರ್ಯಗಳನ್ನ ಅನುಭವಿಸ್ತಾ ಇರ್ತೀವಿ ಸರ್. ಅದಕ್ಕೆ ಹೇಳಿದ್ದು ನೀವು ಚೆನ್ನಾಗಿಲ್ಲ ಅಂತ. ಸರ್ ಯಾವಾಗ ನೀವು ಅಪಾಯಿಂಟ್ ಆಗಿದ್ದು? ಸರ್ ನಾನು 2000 ನಲ್ಲಿ ಮಜ್ದೂರಾಗಿ ಬಂದ್ರಿ. ಮಜ್ದೂರಾಗಿ ಬಂದ್ರಿ. 6 ವರ್ಷ ಟೆಂಪರರಿ ಮಾಡಿ 3 ವರ್ಷ ಮಜ್ದೂರಾಗಿ 2009 ಅಲ್ಲಿ ನನಗೆ ಅಪಾಯಿಂಟ್ಮೆಂಟ್ ಸಿಕ್ತು. 7865 ಜನರಲ್ಲಿ ನೀವು ಒಬ್ರು ಅಲ್ವಾ? 550 ಜನ ಅದ್ರಲ್ಲಿ ನೀವು ಒಬ್ರು. ಸರ್ ನಿಮ್ ತಂದೆ ಏನ್ ಮಾಡ್ತಿದ್ರು? ಸರ್ ನಮ್ಮ ತಂದೆ ಇದೇ KEB ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸರ್. ಮೆಕ್ಯಾನಿಕ್ ಆಗಿ ರಿಟೈರ್ಡ್ ಆಗಿ. ಮೆಕ್ಯಾನಿಕ್ ಆಗಿ. ನಿಮ್ ತಾತ ಸರ್? ಸರ್ ನಮ್ ತಾತನು ಇದೇ ಬೆಸ್ಕಾಂ ಅಲ್ಲಿ ಮೊದಲು ಮಾಡ್ತಾ ಇದ್ರು. ಯಾಕಂದ್ರೆ ನಮ್ ತಂದೆ ಮೈಸೂರು ಎಲೆಕ್ಟ್ರಿಸಿಟಿ ಇದ್ದಾಗ, MSEB ಮೈಸೂರು ಎಲೆಕ್ಟ್ರಿಸಿಟಿ ಬೋರ್ಡ್ ಇದ್ದಾಗ ಅವ್ರು ಮಾಡ್ತಾ ಇದ್ದಿದ್ದು. ನಮ್ ತಂದೆ ಬಂದ್ಬಿಟ್ಟು KEB ಇದ್ದಾಗ ಬಂದ್ರು. KEB ಇದ್ದಾಗ ನೀವು ಬೆಸ್ಕಾಂ ಇಂದ ಬಂದ್ರಿ? ನಾನ್ ಬೆಸ್ಕಾಂ ಇಂದ ಬಂದೆ. ಮತ್ತೆ ನಮ್ಮ ಬಾಮೈದನು ಇದನ್ನ ಮಾವ KEB ಇಂದಾನೆ ಇದ್ರು. ಬಾಮೈದನು ಈಗ ಬೆಸ್ಕಾಂ ಮೇಲೆ ಇದ್ದಾನೆ.
ಈ ತರ ನಾವು ಕೆಲಸ ನಿಮ್ದು ಒಟ್ಟಲ್ಲಿ ಇಂದಿನ ಇಲಾಖೆ ಫ್ಯಾಮಿಲಿ ಹಿಂದಿನ ಇಲಾಖೆ ಫ್ಯಾಮಿಲಿ ಇಲ್ಲ, ದೇವ್ರ ದಯದಿಂದ ನಮ್ಗೆ ಸಿಕ್ಕಿರೋ ಸರ್. ಎಲ್ರಿಗೂ ಅನ್ನ ತಿಂತಾ ಇದ್ದೀರಾ? ಅನ್ನ ದೇವ್ರು ಕೊಟ್ಟಿರೋದನ್ನ ನಾವು ಸ್ವೀಕರಣೆ ಮಾಡ್ತಾ ಇದೀವಿ ಸರ್. ಓಕೆ ಬಾಬು ಸರ್, ಏನ್ ನಿಮ್ ಪ್ರಾಬ್ಲಮ್? ನೀವು ಯಾವ ಓಎಂಡಮ್ ಯಾವ ಸಬ್ ಡಿವಿಷನ್ ಇಂದ ಬರ್ತಾ ಇದೀರಿ ಸರ್? ನಾವು ಬೇತ್ಮಂಗಳದಿಂದ ಕೆಲಸ ಮಾಡ್ತಾ ಇದ್ದಿದ್ದು. ಬೇತ್ಮಂಗಳ ಫಸ್ಟ್ ಮುಳಬಾಗಲ್ ಹಾಕಿದ್ರು. ಮುಳಬಾಗಲಿಂದ ಅಲ್ಲ, ನಿಮ್ಮ ಅಪಾಯಿಂಟ್ ಎಲ್ಲಿ? ಸರ್ ಮುಳಬಾಗಲ್ ಅಪಾಯಿಂಟ್ಮೆಂಟ್ ಅಂದ್ರೆ ಫೆಬ್ರವರಿ ಆಗಿ ಮುಳಬಾಗಲ್ ಫಸ್ಟ್ ನಿಮ್ಮ ಅಪಾಯಿಂಟ್ ಎಲ್ಲಿ? ಅಪಾಯಿಂಟ್ ಎಲ್ಲಿ? 2009 ಅಪಾಯಿಂಟ್ ಎಲ್ಲಿ ನಿಮ್ದು? ಬೇತ್ಮಂಗಳ ಸರ್. ಬೇತ್ಮಂಗ್ಲ ಅಪಾಯಿಂಟ್ ಆದ್ರೆ ನೀವು? ಓಕೆ, ಸಬ್ ಡಿವಿಷನ್ ಬೇತ್ಮಂಗ್ಲ. ಬೇತ್ಮಂಗಳ ಅವತ್ತಿಗೂ ಸಬ್ ಡಿವಿಷನ್ ಇತ್ತು? ಸಬ್ ಡಿವಿಷನ್ ಆಗಿದ್ದು. ಇವಾಗ ಒಂದು ಸಬ್ ಡಿವಿಷನ್ ಆಗಿ ಒಂದು 2 ವರ್ಷ 3 ವರ್ಷ ಆಗಿದೆ ಸಬ್ ಡಿವಿಷನ್. ಫಸ್ಟ್ ಇದ್ದಿದ್ದು ನಿಮ್ದು? ಫಸ್ಟ್ ಬಂಗಾರಪೇಟೆ ಸಬ್ ಡಿವಿಷನ್. ಬಂಗಾರಪೇಟೆ ಸಬ್ ಡಿವಿಷನ್ ಅಪಾಯಿಂಟ್. ಸುಂದರಪಾಳ್ಯ, ಬೇತ್ಮಂಗಳ ಈ 3ಕ್ಕೂ ಸಬ್ ಡಿವಿಷನ್ ಬಂದ್ಬಿಟ್ಟು ಬಂಗಾರಪೇಟೆ ಡಿವಿಷನ್ ಬಂದ್ಬಿಟ್ಟು ಕೆಜಿಎಫ್. ಇವಾಗ ಬೇತ್ಮಂಗ್ಲ ಸಬ್ ಡಿವಿಷನ್ ಆಯ್ತು. ಸಬ್ ಡಿವಿಷನ್ ಆಯ್ತು ಸರ್. ಸರ್ ಏನ್ ನಿಮ್ ಪ್ರಾಬ್ಲಮ್ ಸರ್? ಸರ್ ನಾನು ಬಂದ್ಬಿಟ್ಟು ಕೆಲಸ ಅನ್ನೋದು ಬಂದ್ಬಿಟ್ಟು ದೇವ್ರು ಕೊಟ್ಟಿರೋದನ್ನ ನಾವು ದಿನನಿತ್ಯ ನಾವು ಬಂದ್ಬಿಟ್ಟು ದೇವ್ರನ್ನ ನಂಬಿಕೊಂಡ ಕೆಲಸ ಕಾರ್ಯಗಳನ್ನ ಶುರು ಮಾಡೋದು. ಯಾವ ಟೈಮ್ ಬರಬೇಕು ಆ ಟೈಮ್ ಕರೆಕ್ಟ್ ಆಗಿ ಸಮವಸ್ತ್ರ ಸಮೇತ ನಾನು ಬಂದ್ಬಿಟ್ಟು ಕೆಲಸ ಕಾರ್ಯಗಳನ್ನ ನಾನು ಇಲ್ಲಿ ಅಟೆಂಡೆನ್ಸ್ ಅವರು ನಮ್ಮ ಸತ್ಯನಾಥ್ ಬಂದಿರೋದು ಸರ್. ಕೆಲವು ಟೈಮ್ ನೋಡ್ಬಿಟ್ಟು ನಾವು ಟೈಮ್ ಮೀರಿದ ಮೇಲೆ ನಾವು ಬಂದ್ಬಿಟ್ಟು ವ್ಯಾಪ್ತಿಗೆ ಹೊರಟಾಗ್ಬಿಡ್ತಾ ಇದ್ವಿ. ಹೇಳ್ಬಿಟ್ಟು ವ್ಯಾಪ್ತಿಗೆ ಹೊರಟಾಗ್ಬಿಟ್ಟು ಅಲ್ಲಿ ಗೃಹಗಳದ್ದು ಏನೇನೇ ಕೆಲಸ ಕಾರ್ಯಗಳಿರುತ್ತೋ ಪ್ರತಿಯೊಬ್ಬರನ್ನ ನಾನು ಪ್ರತಿ ವಿಲೇಜಿಗೂ ಭೇಟಿಯಾಗಿ ಅದು ಏನು ಅವ್ರು ಗೊತ್ತಿದ್ರೆ ಅವ್ರ ಕೆಲಸ ಕಾರ್ಯಗಳು ನಿರ್ವಹಿಸುತ್ತಾ ಬರ್ತಾ ಇದ್ದೆ ಸರ್. ನಾನು ಬಂದ್ಬಿಟ್ಟು ನನಗೆ ಏನ್ ಮಾಡಿದ್ರೆ TA ಬಿಲ್ ನಿಲ್ಸಕ್ಕೆ ಶುರು ಮಾಡಿದೆ ಸರ್. TA ಬಿಲ್ ನಿಲ್ಸೋದು ಯಾವಾಗ? ನಾನು ವಿಲೇಜ್ ಇಂದ ನಾನು ಬಂದ್ಬಿಟ್ಟು 2019-20 ಇಂದ ನನಗೆ ಸ್ಟಾಪ್ ಮಾಡಕ್ ಶುರು. ಅಂದ್ರೆ ಇಲ್ಲಿ 5 ವರ್ಷದ ಕೆಳಗಡೆಯಿಂದಾನೇ TA ಬಿಲ್ ಸ್ಟಾಪ್ ಮಾಡೋದು? ಬರೇ ಬಾಬು ಮಾತ್ರ ಮಾಡಿದ್ರ ಅಥವಾ ನಿಮ್ ಸಬ್ ಡಿವಿಷನ್ ಪೂರ್ತಿ ಮಾಡಿದ್ರ? ಬಾಬು ಮಾತ್ರ ಟಾರ್ಗೆಟ್ ಮಾಡಿದ್ರು. ಅದಕ್ಕೆ ಪ್ರತಿಯೊಬ್ಬರಿಗೂ ಮಾಡ್ತಾ ಇದ್ದಾಗ ಪ್ರತಿಯೊಬ್ಬರಿಗೂ ಮಾಡ್ತಾ ಇದ್ರು. ಬಾಬು ಬಂದ್ಬಿಟ್ಟು ಬರ್ಕೊಡೋದು ಬಂದ್ಬಿಟ್ಟು ಇವರೇ ಬರೀಬೇಕಾಗಿರೋ ಓವರ್ಸ್ನು ಯಾರು ಸೀನಿಯರ್ಗಳು ಇಟ್ಟು ಬರಬೇಕಾಗಿರೋ TA ಬಿಲ್ ಇವ್ರು ಬರೀತಾ ಇಲ್ಲ. ಅದನ್ನ ಬಂದ್ಬಿಟ್ಟು 2 ವರ್ಷ ಇವ್ರು ಕೊಡದೇ ಇದ್ರು, ಎಲ್ರಿಗೂ ಕೊಡ್ತಾ ಇದ್ರು. ಅದ್ರಿಗೆ ಯಾಕೆ ಅನ್ಯಾಯ ಹೋಗತ್ತಲ್ವಾ? ಎಲ್ರಿಗೂ ಪೆಟ್ರೋಲ್ ಹಾಕೊಂಡು ಕೆಲಸ ಕಾರ್ಯಗಳು ಮಾಡ್ಕೊಂಡು ಬರ್ತಾರೆ, ಎಲ್ರಿಗೂ ಅನುಕೂಲ ಆಗ್ಲಿ. ನೀವು ಯಾವ ಕ್ಯಾಂಪಲ್ಲಿ ಕೆಲಸ ಮಾಡ್ತಾ ಇದ್ದು ಸರ್? ನಾನು ಬಂದ್ಬಿಟ್ಟು ಗುಟ್ಟೆಲಿ ಕ್ಯಾಂಪಲ್ಲಿ ಮಾಡಿದ್ವಿ ಸರ್. ನಾನು 3 ಕ್ಯಾಂಪ್ ನನಗೆ ಚೇಂಜ್ ಮಾಡಿದ್ದಾರೆ. ಗುಟ್ಟೆಲಿ ಕ್ಯಾಂಪ್ ಅನ್ನು, ಮಾದೇಪುರ ಕ್ಯಾಂಪ್ ಅನ್ನು, ದೊಡ್ಡಕಾರಿ ಕ್ಯಾಂಪ್ 3 ಕ್ಯಾಂಪ್ ಅಲ್ಲೂ ಮಾಡಿದ್ವಿ ಸರ್ ಕೆಲಸ ಕಾರ್ಯಗಳು. ವಸೂಲಿಗಳು ಬಂದ್ಬಿಟ್ಟು ಕಳಿಸಿದಾಗ ಅವಾಗೆಲ್ಲ ರೆಸಿಪ್ಟ್ ಬುಕ್ ಇತ್ತು ಸರ್. ಅವಾಗ ನಾನು ಒಂಟಿಯಾಗೆ ಜೀಪ್ ಕೊಟ್ಟು ಕಳಿಸ್ತಾ ಇದ್ದೆ ಸರ್. ನಾವೆಲ್ಲ ಇದ್ ಕಡೆ ನೋಡ್ಕೊಳ್ತೀವಿ, ಒಬ್ನೇ ಹೋಗ್ಬಿಟ್ಟು ಮಾಡ್ಬೇಕಾದ್ರೆ. ಕಾರಣ ಹೇಗಂದ್ರೆ ನಾನು ಮಾಡ್ತೀನಿ ಅಂದ ಅವ್ರ ನಂಬಿಕೆ ಮೇಲೆ ನನ್ನ ಕಳ್ಸಿಕೊಟ್ಟು ಮಾಡಿಸ್ತಾ ಇದ್ದಾರೆ. ಆತರ ನಾನು 39 ವಿಲೇಜಿನ ಅನುಭವ ಸರ್ ಮಾಡಿರೋದು, ಇನ್ಕ್ಲೂಡಿಂಗ್ ಬೇತ್ಮಂಗಳ ಸೇರಿದ್ರೆ 40 ಆಗುತ್ತೆ. ಈ ತರ ಕೆಲಸ ಕಾರ್ಯಗಳು ಮಾಡ್ತಾ ಇರೋವಾಗ ನನಗೆ ಈ TA ಬಿಲ್ಗಳು ಶುರು ಮಾಡಿದ್ರು ಸರ್. ಈ WSS ಏನ್ ಮಾಡ್ತಾ ಇದ್ರಾಗಂದ್ರೆ ಒಂದು ಎಕ್ಸಾಂಪಲ್, ಒಂದು 6 ತಿಂಗಳಿಗೆ ಹಂಗೆ WSS ಅದನ್ನ ಎಷ್ಟು ರಜೆಗಳು ಬರುತ್ತೋ ಗೌರ್ಮೆಂಟ್ ಹಾಲಿಡೇಸ್ ಆ ಟೈಮ್ ನಾವು ವರ್ಕ್ ಮಾಡೋದನ್ನ ಅದ್ರ WSS ಅಂತ ಕೊಡ್ತಾರೆ. ಬೇರೆ ವರ್ಗಗಳ ಒಂದು ಎಕ್ಸಾಂಪಲ್ 8 ದಿನ ಆದ್ರೆ ನಮ್ಗೆಲ್ಲ 2 ದಿನ, ಮಿಚ್ಚೋದ್ರೆ 3 ದಿನ ಕೊಡೋದು WSS. ನೀವು ಕೆಲಸ ಮಾಡೋದು 8 ದಿನ, ನಾವು ಮಾಡೋದು ಬಂದ್ಬಿಟ್ಟು ಕೆಲಸ ಕಾರ್ಯಗಳು. ನಾವು WSS ಇದ್ರೆ ನಾವು ಬಂದ್ಬಿಟ್ಟು ನಮ್ ಡ್ಯೂಟಿ ಅಂತದ್ದು. ಅದ್ರಿಗೆ ನಾವು ರಜೆ ಟೈಮನ್ನು ನಾವು ಹೆಂಗಿದ್ರು ಎಲ್ಲರೂ ಮಾಡ್ಕೊಂಡು ಬರ್ತಾ ಇದ್ದೀವಿ. ಕೆಲವರಿಗೆ ಬಂದ್ಬಿಟ್ಟು ಎಲ್ಲರಿಗೂ ಕೊಟ್ರೆ ಕೂಡ ನನಗೆ ಪರ್ಟಿಕ್ಯುಲರ್ ಆಗಿ ಟಾರ್ಗೆಟ್ ಮಾಡಿ ಈ ತರ ಮಾಡ್ತಾ ಇದ್ರು. ಇದನ್ನ ನಾನು ಬಂದ್ಬಿಟ್ಟು ಮೌಖಿಕವಾಗಿ ಅವ್ರನ್ನ ಕೇಳಿದ್ದೀನಿ. ಅವ್ರು ಬಂದ್ಬಿಟ್ಟು ಸರಿಯಾಗಿ ನಮಗೆ ವಂದನೆ ಮಾಡಿಲ್ಲ. ನಾವು ಬಂದ್ಬಿಟ್ಟು KGF ಇಂದ OS ಆದ ನಾಗರಾಜು ಮತ್ತೆ ಸೆಕ್ರೆಟರಿ ಅಂತ ಶ್ರೀನಿವಾಸು ಈ ಯೂನಿಯನ್ಗಳನ್ನ ಬಂದ್ಬಿಟ್ಟು ಕರ್ಸ್ಬಿಟ್ಟು. ಯಾವ ಯೂನಿಯನ್ ಸರ್? ನಾನು 659 ಸರ್. 659 ಯೂನಿಯನ್. ನಾಗರಾಜ್ ಸೆಕ್ರೆಟರಿ, OS ಶ್ರೀನಿವಾಸ್ ಅಂತ ಸೆಕ್ರೆಟರಿ. ಓಕೆ, ನಿಮ್ಮ ಕೇಸ್ನ ಅವ್ರಿಗೆ ಹೇಳಿದ್ರಿ ಈ ತರ TA ಕೊಡ್ತಾರೆ ನಮಗೆ ಸರ್. ಅವ್ರನ್ನ ಕರ್ಸ್ಬಿಟ್ಟು ಈ ತರ ಇಲ್ಲಿ ನಡೀತಾ ಇದೆ. ನಿಮ್ ಲೋಕಲ್ ಕಮಿಟಿ ಮೀಟಿಂಗ್ ಅಲ್ಲಿ ಇಲ್ಲ 3 ಸೆಕ್ಷನ್ ಆಫೀಸರ್ನು 3 ಸೆಕ್ಷನ್ ಅವ್ರನ್ನ ಕರ್ಸ್ಬಿಟ್ಟು ಎಂಪ್ಲಾಯೀಸ್ ಸಮೇತ ಈ ತರ ಎಲ್ಲ ನಡೀತಾ ಇದೆ. ಎಲ್ಲರನ್ನ ಒಂದೇ ರೀತಿಯಲ್ಲಿ ನೋಡಿ, ಒಂದ್ ಕಣ್ಣಲ್ಲಿ ಬೆಣ್ಣೆ ಒಂದ್ ಕಣ್ಣು ಸುಣ್ಣ ಇಟ್ಬಿಟ್ಟು ದಯವಿಟ್ಟು ನೋಡ್ಬೇಡಿ, ಅವಾಗ ಸಮಸ್ಯೆ ಶುರು ಆಗತ್ತೆ ಅಂತ ಹೇಳಿ ಇದು ಮಾಡಿ ಇನ್ಮೇಲೆ ಆಗ ಮಾಡ್ಬೇಡ್ರಿ ಅಂತ ಅವ್ರ ಮೇಲ್ ನೋಟಕ್ಕೆ ಹೇಳ್ಬಿಟ್ಟು ಹೋದ್ರು, ಸಮಜಾಯಿಸಿ ಕೊಟ್ಬಿಟ್ಟು ಹೋದ್ರು. ಏನಂದ್ರೆ ಮಾಡ್ತಾರೆ ಅಂತ ಅವ್ರು ಹೇಳ್ಬಿಟ್ಟು ಹೋದ್ರಲ್ಲ, ಮಾಡ್ತಾರೆ ನಂಬಿಕೆ. ಆದ್ರೆ ಮತ್ತೆ ಅದೇ ರಾಗ ಅದೇ ಹಾಡು.
ಮತ್ತೆ ಡಿ ಎ ಕೊಡ್ಲಿಲ್ಲ. ಮತ್ತೆ ಡಿ ಎ ಕೊಡ್ಲಿಲ್ಲ. ಅದನ್ನ ಬರ್ಸ್ಬಿಟ್ಟು ಒಬ್ರು ಪ್ರೈವೇಟ್ ಅಲ್ಲಿ ಇರ್ತಾನೆ ಆತನು ಮಂಜು ಅಂತ, ಅವ್ರಿಗೂ ಒಂದು ಹೆಲ್ಪ್ ಆಗುತ್ತೆ ಬಿಡು, ಇಲ್ಲಿ ಯಾರು ಬರೆಯಲ್ಲ ಎಲ್ರಿಗೂ ಬರುತ್ತಲ್ವಾ, ಅಟ್ಲೀಸ್ಟ್ ₹100 ಕೊಡೋದು. 1 ತಿಂಗಳಿಗೆ ಒಬ್ರಿಗೆ ಬಂದ್ರೆ ₹100. ಅದು 3 ತಿಂಗಳಿಗೆ ಬರಿತಾ ಇದ್ದ. 3 ತಿಂಗಳದ್ದು ಸೇರಿ ಬರಿತಾ ಇದ್ದು. ಒಬ್ಬೊಬ್ಬರು ಬಂದ ಮೇಲೆ ಟಿ ಎ ಬಿಲ್ ಬಂದ್ಮೇಲೆ ₹300 ಕೊಟ್ಬಿಡ್ತಾ ಇದ್ರು ಅವರಿಗೆ. ಈ ತರ ನಡೀತಾ ಇದ್ದಾಗ ಸರಿ ನನ್ಗೆ ಏನ್ ಮಾಡಿದ್ರೆ ಅಂದ್ರೆ ಆತರ ಕೊಟ್ಟಿರೋದನ್ನ ಬರ್ಸಿರೋದನ್ನ ಎತ್ತಿ ನಿಮ್ದು ಮಾತ್ರ ಟಿ ಎ ಎತ್ತಿಟ್ಟಿದ್ದಾರೆ. ಟಿ ಎ ಬಿಲ್ ಇಲ್ಲ. ಸರಿ, ಎಡದು ಬಂತು, ಟಿ ಎ ಬಂದು ಹಣ ಬಂತಣ್ಣ ಕಾಸು ಕೊಡೋಣ, ಇಲ್ಲ ಬರ್ಲಿಲ್ಲ. ಓ, ನಿಮ್ಮ ಟಿ ಎ ಬಿಲ್ ನ ಬರ್ದಿರೋನು ನಿಮ್ಮನ್ನ ದುಡ್ಡು ಕೇಳ್ದ. ಇಲ್ಲ ಆಗಂತ ಬರ್ದು ಕೊಟ್ನಲ್ವಾ ನಾನು ಇದಾಗಂತ, ಅದನ್ನೇ ಎತ್ತಾಕಿದ್ದಾರೆ. ಯಾರು ಎತ್ತಾಕಿರೋದು? ನಮ್ಮ ಹೆಸರು ಯಾರು ನಿಮ್ಮ ಹೆಸರು? ಆಫೀಸರ್ ಜೈ ನಾರಾಯಣ ಸ್ವಾಮಿ ಅಂತ. ಓಕೆ, ಇವು ನಿಮ್ಮ ONM ಗೆ ಎಸ್ಒನ ಎಇನ? ಎಸ್ಒ ಎಇನೂ ಇದ್ದಾರೆ, ಇನ್ಚಾರ್ಜ್ ಆಗಿ ಬರ್ತಾ ಇಲ್ಲ ಇಲ್ಲ, ನಾನು ಏನ್ ಕೇಳ್ತಾ ಇದ್ದೀನಿ ಅಂದ್ರೆ, ಇವಾಗ ನಿಮ್ಮ ONM ಗೆ ಅಲರ್ಟ್ ಇರೋದು ಎಇನ ಎಸ್ಸಿನ? ಜೆಇನ, ಎಇ ಇಲ್ಲ. ನಿಮ್ಮ ONM ಎಇ ಇಲ್ಲ, ಬರೀ ಎಸ್ಒ ಮಾತ್ರನೇ ಅಲರ್ಟ್ ಆಗಿರೋದು. ಎಸ್ಒ ಮಾತ್ರ ಅಲ್ಲ, ನಮ್ಮ ಸೆಕ್ಷನ್, ನಿಮ್ ಸೆಕ್ಷನ್ ಸೆಕ್ಷನ್ಗೆ ಎಸ್ಒ. ಇವಾಗ ಎಇ ಇನ್ಚಾರ್ಜ್ ಮಾಡ್ತಾ ಇದ್ರ? 3 ಸೆಕ್ಷನ್ಗೆ ಸೇರಿ ಎಇ ಅಲ್ಲಿ ಯಾರು? ರಮೇಶ್ ಕುಮಾರ್ ಅಂತ, ರಮೇಶ್ ಬಾಬು ಅಂತ ಕೋಲಾರಿಂದ ಅರ್ಧ ದಿನ ಕೋಲಾರ, ಅರ್ಧ ದಿನ ಬೇತ್ಮಂಗಲ ನೋಡ್ಕೊಂಡು ಬರ್ತಾ ಇದ್ರು. ಓಕೆ, ಅವ್ರು ಎಇ ಆಗಿದ್ರು. ಮುಂಚೆ ಬಂದ್ಬಿಟ್ಟು ರಾಮಕೃಷ್ಣ ಅಂತ ಬಂಗಾರಪೇಟೆಯಿಂದ ಬರ್ತಾ ಇದ್ರು. ದಿನನಿತ್ಯ ಬರಲ್ಲ ಅವ್ರು, ಅಲ್ಲಿ ಕೆಲಸ ಕಾರ್ಯ ಇರೋದ್ರಿಂದ ಯಾವಾಗ ಏನ್ ಕೆಲಸ ಇದ್ರು ಅಲ್ಲಿ ಬಂದ್ಬಿಟ್ಟು ಇನ್ಚಾರ್ಜ್ ಮೇಲೆ ನೋಡ್ತಾ ಇದ್ದಾರೆ ಸರ್. ಆಮೇಲೆ ರವೀಂದ್ರ ಬಾಬು ಅಂತ ಕೋಲಾರ ಅವರು, ಅಲ್ಲಿ ಕೋಲಾರಲ್ಲಿ SC ಆಫೀಸಲ್ಲಿ ಅವ್ರ ಕೆಲಸ ಪರ್ಮನೆಂಟ್, ಮತ್ತೆ ಅಲ್ಲೂ ಇನ್ಚಾರ್ಜ್ ಕೊಟ್ಟು ಅವರು ಬಂದು ಮಧ್ಯಾಹ್ನ ಹೊರಡ್ತಾ ಇದ್ರು. ಒಟ್ಟಲ್ಲಿ ನಾನ್ ನೋಡ್ದಂಗೆ ಕೋಲಾರ ಸರ್ಕಲ್ ಅಲ್ಲಿ ಒಬ್ಬ ಮೀಟರ್ ರೀಡರ್ನ ಎಇ ಆಗಿ ಇನ್ಚಾರ್ಜ್ ಹಾಕಿದ್ದಾರೆ. ದೊಡ್ಡ ಆಶ್ಚರ್ಯ ಪಡುವಂತದ್ದು ಏನಿಲ್ಲ. ನಮ್ಮ KJF ಮಾಡಿದ್ದಾರೆ ಸರ್. ಜಸ್ಟ್ ಜನರಲ್ ಆಗಿ ಕೇಳ್ತಾ ಇದ್ದೀನಿ, ಎಇ ಅಲಾಟ ಜೆಇ ಅಲಾಟ ಅಂತ ನಿಮ್ಮ ಒಂದು ಸೆಕ್ಷನ್ಗೆ. ಜೆಇ ಅಲ್ವಾ? ಏನ್ ಹೇಳಿದ್ರಿ ಹೆಸರು ಜೆಇದು? ನಾರಾಯಣ ಸ್ವಾಮಿ ಸರ್. ನಾರಾಯಣ ಸ್ವಾಮಿ ಎಷ್ಟು ವರ್ಷ ಆಯ್ತು ಸರ್ ಬಂದಲ್ಲಿ ಅವರು? ಸರ್ ಆತನ ಬಂದ್ಬಿಟ್ಟು ಈಗ 2016 ಬಂದ್ರು ಸರ್ ಅವರು. ರೀಸೆಂಟ್ ಆಗಿ ಬಂದಿರೋದು? 2016 ಸರ್. ರೀಸೆಂಟ್ ಸರ್ ಅವರು? ರೀಸೆಂಟ್. ಮೊದಲು ಬಂದ್ಬಿಟ್ಟು 12 ವರ್ಷ ಬಂದ್ಬಿಟ್ಟು ಅವರು ಕಾಮಸಮುದ್ರದಲ್ಲಿ ಇದ್ರು ಸರ್. ಕಾಮಸಮುದ್ರ ಅಲ್ಲಿ ಒಂದು ಇನ್ಸಿಡೆಂಟ್ ಆಯ್ತು. ಸ್ಲಾಗ್ ಬಂದಿರೋ ವೈರ್ ಡೆತ್ ಆಗ್ತಿದ್ರೆ ಕಂಪ್ಲೇಂಟ್ ಕೊಟ್ಟು ಅವ್ರು ಅಟೆಂಡ್ ಮಾಡಿಲ್ಲ, ಅವ್ರು ಡೆತ್ ಆದ್ರು. ಇದ್ರ ಮೇಲೆ ಅವ್ರನ್ನ ಸಜೂನ್ ಮಾಡಿ ಮಣ್ಣಾಕಿನಲ್ಲಿ MN ಅಲ್ಲಿ ಮುಳಬಾಗಿ ಅಲ್ಲಿ ಹಾಕೋದು. ಅಲ್ಲಿ 1 ವರ್ಷ ಆಯ್ತು. ಮತ್ತೆ 2016ಗೆ ಬೇತ್ಮಗಳ ಬಂದು ಸರ್ ಸೇರ್ಬಿಟ್ಟು ಅವ್ರು ಬಂದ್ಬಿಟ್ಟು, ಅವ್ರಿಗೆ ಮುಂಚೆ ನಾನು NTS ನಾನು ನೋಡಿದ್ದೀನಿ ಸರ್. ಅವ್ರ ಕೈ ಕೆಳಗೆ ನಾನು ಕೆಲಸ ಮಾಡಿ ಬಂದಿದ್ದೀನಿ. ಎಂತೋ ಸೀನಿಯರ್ಗಳು ನಮ್ ಜೊತೆ ಇದ್ದಿದ್ದು, ಅವ್ರ ಜೊತೆಗಿದ್ದು ನಾವು ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡ್ ಬಂದಿದ್ವಿ. ಏನಂದ್ರೆ ಎಷ್ಟೇ ಕಲ್ತಿ ಇದ್ರು ಗುರುಗಳ ಹತ್ರ ಕಲಿಯೋದು ಒಂದು ಇದ್ದಲ್ಲ ಸರ್. ಮುಂಚೆ ಯಾಕಂದ್ರೆ ಟೆಂಪರರಿ ಕೆಲಸ ಕಾಂಟ್ರಾಕ್ಟರ್ಗಳಲ್ಲಿ ಈ ಕೆಲಸ ಮಾಡಿ ತಿಳ್ಕೊಂಡ್ ಬಂದಿರೋ 9 ವರ್ಷ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡ್ ಬಂದಿರೋದು. ಒಂದ್ ದಿನ ನಿಂತಿ ಬೆಳಗ್ಗೆ ಹೋದ್ರೆ ಸಾಯಂಕಾಲ ಎಷ್ಟು ಗಂಟೆ ಆಗುತ್ತೆ ಹೇಳ, ಕಾಂಟ್ರಾಕ್ಟ್ ಕೆಲಸ ನಿಮ್ಗೆ ಗೊತ್ತಿರುತ್ತೆ. ₹20 ಅವಾಗ ₹20 ನಾನು ಬಿಡುವಾಗ ₹105 ಕೆಲಸಗಳು ಹಿಂಗೆಲ್ಲ ಮಾಡ್ಕೊಂಡು ಬರೋವಾಗ ನಮಗೆ ಈ ನಾರಾಯಣ ಸ್ವಾಮಿ ಬಂದ ಮೇಲೆ ಎಲ್ಲಾ ಒಂದು ಬಾಂಧವ್ಯದಲ್ಲಿ ಇದ್ದೀವಿ ಸರ್. ಎಲ್ಲ ಆಗಂತಿಲ್ಲ, ಎಲ್ಲ ಚೆನ್ನಾಗಿದ್ರು. ಬೇರೆ ನಮ್ಮ ಕೊಲೀಗ್ಸ್ ಅಲ್ಲಿ ಒಬ್ಬರಿಗೆ ತೊಂದರೆ ಕೊಟ್ಟಾಗ ಅದನ್ನ ಕೇಳಕ್ಕೆ ಪ್ರಶ್ನೆಗಳು ಮಾಡಲಾಗಿ ಅವ್ರು ಬಂದ್ಬಿಟ್ಟು ನಮ್ಮ ಮೇಲೆ ದೋಷ ಇಟ್ಕೊಂಡು ಈ ತರ ನನಗೆ 2022 ಮಾರ್ಚ್ ನನಗೆ ಏಕೈಕ ಪೇಮೆಂಟ್ ನಿಲ್ಲಿಸ್ಬಿಟ್ರೆ ನನಗೆ ಗೊತ್ತಿಲ್ಲ. ಫೆಬ್ರವರಿ ಎಲ್ರಿಗೂ ಪೇಮೆಂಟ್ ಬಂತು. ಅದು ಆ ಟೈಮಲ್ಲಿ ಡಬಲ್ ಪೇಮೆಂಟ್ ಬಿದ್ದೋಯ್ತಾಗ ಅಂತ ನಮ್ಮ ಬಾಮೈದನೇ ಫೋನ್ ಮಾಡಿ ಹೇಳ್ದ. ಡಬಲ್ ಪೇಮೆಂಟ್? ಹೌದು ಸರ್, ಡಬಲ್ ಪೇಮೆಂಟ್. ಹೌದು, ಗೊತ್ತಿಲ್ಲ ಸರ್. 2 ತಿಂಗಳು ಒಂದೇ ಸರಿ ಹಾಕಿದ್ರ? ಡಬಲ್ ಪೇಮೆಂಟ್ ಬಂದಿದೆ. 25,000 ಬರುತ್ತೆ ಒಬ್ರಿಗೆ, ಅಂದ್ರೆ 50,000 ಬಿದ್ದಿದೆ. ಇನ್ನೊಂದು ಪೇಮೆಂಟ್ ಬಿದ್ದಿದೆ, ಹೆಂಗೆ ಇದು ಬರುತ್ತೆ ಅಂತ ಅದನ್ನ ನನಗೆ ಫೋನ್ ಮಾಡಿ ನಮ್ಮ ಬಾಮೈದ ಫೋನ್ ಮಾಡಿ ನನ್ನ ಕೇಳ್ದ. ಅವನು ಆತರ ಚಾನ್ಸ್ ಇದೆ ಉಂಟು, ಅಟ್ಲೆ ಉಂಟು, ನೀವು ಏನ್ చేయొద్దు ಅಂತ ಅದನ್ನ ಹೇಳ್ಬಿಟ್ಟು ನಾನು ಅವ್ರ ಸೆಕ್ರೆಟರಿಗೆ ಫೋನ್ ಮಾಡಿದೆ. ಕೇಸ್ ವರ್ಕರ್ ಅಲ್ವಾ ಅವರು, ಅವ್ರಿಗೆ ಗೊತ್ತಾಗಿರತ್ತಂತ ಶ್ರೀನಿವಾಸ್ ಅಂತ ಅವ್ರಿಗೆ ಫೋನ್ ಮಾಡಿಬಿಟ್ಟು ನಾನು ಕೇಳಿದೆ, ಈ ತರ ಡಬಲ್ ಆಗಿ ಬಿದ್ದೋಗಿತ್ತದೆ ಅಂದ್ರೆ ಏನೋ ಸರ್ವರ್ ಪ್ರಾಬ್ಲಮ್ ಆಗಿದೆ, ಆ ಕಾರಣದಿಂದ ಅದು ಆಗಿದೆ. ಡಬಲ್ ಪೇಮೆಂಟ್ ಬಿದ್ರೆ ಸರ್ವರ್ ಪ್ರಾಬ್ಲಮ್ ಬರುತ್ತಾ ಹಾಗಂತ ಹೇಳಿ ಸರ್. ನಾನು ಆವಾಗ ಏನ್ ಯಾಕೆ ನನಗೆ ಎಲ್ರಿಗೂ ಯಾವ್ದು ನೀವು ಹೇಳ್ತಿರೋದು 2022 ಫೆಬ್ರವರಿ. ಸರಿ, ನನಗೆ ಪೇಮೆಂಟ್ ಆವಾಗ ಎಲ್ರಿಗೂ ಬಂದಾಗ ನನಗೆ ಯಾಕೆ ಬಂದಿಲ್ಲ ಅಂತ ಅವ್ರನ್ನ ಕೇಳಿದೆ. ಸರಿ, ಈ ತರ ಪ್ರಾಬ್ಲಮ್ ಇದ ಬರ್ಬೋದು, ಅವ್ರು ಬರುತ್ತೆ ಅಂತ
ಆಮೇಲೆ 2 ದಿವಸ ಕಳೆದ ಮೇಲೆ ಎಲ್ಲಾರ್ಗು ಒಟ್ಟಲ್ಲಿ ಒಂದು ಮಾರನೇ ದಿನ ಎಲ್ಲಾರ್ಗು ಸೆಟ್ರೇಟ್ ಆಯ್ತು. ಏನೇನ್ ಬರ್ಬೇಕೋ ಎಲ್ಲ ಕರೆಕ್ಟ್ ಆಗಿ ಬಂದ್ಬಿಟ್ರು, ರಿಕವರಿ ಮಾಡ್ಬಿಟ್ರು, ಎಲ್ಲ ಆಯ್ತು. ನನಗೆ ಮಾತ್ರ ಪೇಮೆಂಟ್ ಬಂದಿಲ್ಲ ಅಂತ ಯಾಕೆ ಎಲ್ಲರೂ ಸೆಟ್ರೇಟ್ ಆಯ್ತಲ್ಲ, ನನ್ಗೆ ಯಾಕೆ ಬಂದಿಲ್ಲ ಅಂತ ಕ್ವಶನ್ ಕೇಳಿದಾಗ ನಿನಗೆ ಆಬ್ಸೆಂಟ್ ಮಾಡಿದ್ದಾರೆ, ಅಟೆಂಡೆನ್ಸ್ ಅಲ್ಲಿ ಆಬ್ಸೆಂಟ್ ಮಾಡಿದ್ದಾರೆ ಅಂತ. ಆಬ್ಸೆಂಟ್ ಮಾಡಿದ್ರೆ ಆ ಕಾರಣದಿಂದ ನಿನಗೆ ಪೇಮೆಂಟ್ ಬಂದಿಲ್ಲ. ಯಾತಕ್ಕಾಗಿ ಆಬ್ಸೆಂಟ್ ಆಗೋದು? ದಿನನಿತ್ಯನ ಸಮಾಜದಲ್ಲಿ ಕರೆಗೆ ಟೈಮ್ ಬಂದ್ಬಿಟ್ಟು ಕೆಲಸ ಕಾರ್ಯಗಳನ್ನ ಚಾಚಿ ಚಪ್ಪದೆ ಒಂದೇ ಒಂದು ಕರಪ್ಷನ್ ಇಲ್ದ್ರೆ ಮಾಡ್ಕೊ ಬರೋರು ನಾನು. ನಿಮಗೂ ಗೊತ್ತು, ಅದು ಗೊತ್ತಿಲ್ಲ ಅಂತ ಏನಿಲ್ಲ. ಹಂಗಿರೋವಾಗ ಮೊದಲೇ 16ನೇ ತಾರೀಕು 17ನೇ ತಾರೀಕು 18 ಇನ್ ಬಿಟ್ವೀನ್ 30 ಒಳಗೆ ಅಟೆಂಡೆನ್ಸ್ಗಳು ಸಬ್ಮಿಟ್ ಮಾಡ್ತಾರೆ. ಆವಾಗ ನಿಮ್ಗೆ ಗೊತ್ತಾಗಿಲ್ವಾ? ಆವಾಗ ಹೇಳ್ಬೋದಾಗಿತ್ತಲ್ವಾ? ಇಷ್ಟೆಲ್ಲ ಗೊತ್ತಿರೋರಲ್ವಾ? ಅವಾಗ ಹೇಳ್ಬೋದಾಗಿತ್ತಲ್ಲ, ಸರಿ ಇವಾಗ ಕಂಪ್ಲೇಂಟ್ ಮಾಡ್ತಾ ಇದ್ದೀನಿ ನಿನಗೆ ಸೆಕ್ರೆಟರಿ ಅನ್ನೋ ಇದರಲ್ಲಿ ಮತ್ತೆ ಕೇಸ್ ವರ್ಗರ್ ಇದರಲ್ಲಿ ನಾನು ನಿನ್ನ ಹತ್ರ ಕಂಪ್ಲೇಂಟ್ ಹೇಳ್ತಾ ಇದ್ದೀನಿ, ಯಾಕಾಗ ಆಗಿದ್ದು ಅಂತ ಇದು ಮಾಡಿ ಅವ್ರಿಗೆ ಇವಾಗ ಹೇಳಿದ್ಯಲ್ವಾ ಮಾಡ್ತೀನಿ ಈ ಮಾತು ಹೇಳಿದ್ರು. ನಮ್ಗೆ ಮಾಡ್ತಾರೆ ಅಂತ ಒಂದು ಇದು. ನಾನು ಇವ್ರ ದೃಷ್ಟಿಯಲ್ಲಿ ಆಬ್ಸೆಂಟ್ ಸರ್, ಇವ್ರ ದೃಷ್ಟಿಯಲ್ಲಿ ಆಬ್ಸೆಂಟ್. ದಿನನಿತ್ಯ ಬಂದ್ರೆ ಕೂಡ ಸಾಕ್ಷಿ ಸಮೇತ ನನ್ನ ಹತ್ರ ಎಲ್ಲ ದಾಖಲೆಗಳು ಇದೆ, ನಾನು ಫುಲ್ಲು ಮಾಹಿತಿಯನ್ನು ಕೊಟ್ಟಿಲ್ಲ. ಈ ತರ ಇರೋವಾಗ ಇವರು ಆಬ್ಸೆಂಟ್ ಹಾಕಿದ್ದಾರೆ ಅಂದ್ರೆ ಯಾವ ಬೇಸಿಕ್ ಮೇಲೆ ಆಬ್ಸೆಂಟ್ ಆಗ್ತಾರೆ? ಒಂದು ಅನ್ಆಥರೈಸ್ ಪರ್ಸೆಂಟ್ 2 ದಿವಸ ಗೌರ್ಮೆಂಟ್ ಎಂಪ್ಲಾಯ್ ಅನ್ಆಥರೈಸ್ ಆಗಿ ಆಬ್ಸೆಂಟ್ ಆದ್ರೂ ಸಹ ಕಾನೂನಲ್ಲಿ ಇರೋದು KCR ಹೇಳೋದು ಬಂದ್ಬಿಟ್ಟು ಏನಾಗುತ್ತೆ, ನೋಟಿಸ್ ನೋಟಿಸ್ ಇಶ್ಯೂ ಮಾಡ್ಬೇಕು. ಅವಾಗ ಕಾರಣಗಳಿಂದ ಏನು ಸಮಸ್ಯೆ ಇದೆ ಅಂತ ಅವ್ರು ರಿಪ್ಲೈ ಮಾಡಿದಾಗ ನಮ್ಗೆ ಗೊತ್ತಾಗತ್ತೆ, ನಿಮ್ಮ ಮೇಲೆ ಆಕ್ಷನ್ ತಗೋಬೇಕು. ಆಕ್ಷನ್ ತಗೋಬೇಕು. ನನಗೆ ಯಾವ ಒಂದು ನೋಟಿಸ್ ಕೊಟ್ಟಿಲ್ಲ, ಏನಿಲ್ಲ. ಬಟ್ ನೀವು ಕೆಲಸ ಬಂದಿದ್ದೀರಾ, ದಿನನಿತ್ಯ ಕೆಲಸಕ್ಕೆ ಬರ್ತಾ ಇದ್ದೀನಿ. ಬಯೋಮೆಟ್ರಿಕ್ ಇತ್ತ ನಿಮ್ಗೆ? ಸರ್ ಬಯೋಮೆಟ್ರಿಕ್ ಮೊದಲು ಇದ್ದಿತ್ತು. ಯಾವಾಗ? ನನಗೆ 17, 18, 19 ಬಯೋಮೆಟ್ರಿಕ್ ಇತ್ತು. ಅದನ್ನ ನಮ್ಮ SO ಅವರ ಸುತ್ತಮುತ್ತಲು ಇರೋವರೆಗೆ ಅವರಿಗೆ ಸಂಪಾದನೆ ಮಾಡಿ ಬೋರ್ಡ್ನ ಲಕ್ಷಾಂತರ ರೂಪಾಯಿ ಲಾಸ್ ಮಾಡಿ ಸಂಪಾದನೆ ಮಾಡಿ ಕೊಡ್ತಾರಲ್ವಾ, ಆ ಅನುಕೂಲಕ್ಕಾಗಿ ಇವ್ರು ಮುರಿದಾಕಿದ್ರು. ಅನುಕೂಲ ಆಗಂದ್ರೆ ಏನಾಗಂದ್ರೆ ನಮ್ಮ ಹುಡುಗರು 1.5 ತಿಂಗಳು ಸುಮಾರು 2 ತಿಂಗಳು ಒಳಗೆ 15 ದಿವಸದಿಂದ 20 ದಿನ ಹೋಗ್ತಾರೆ, 25 ದಿವಸನ ಊರಲ್ಲಿ ಆಲ್ಟ್ ಆಗ್ಬಿಡ್ತಾರೆ, ಇದ್ಬಿಡ್ತಾರೆ. ಅಲ್ಲಿ ಹೋದಾಗ ಇವರು ಬಂದ ಮೇಲೆ ಚುಕ್ಕೆಗಳಿಟ್ಟು ಅವ್ರು ಬಂದ ಮೇಲೆ ಅದನ್ನ ಪ್ರೆಸೆಂಟ್ ಮಾಡ್ತಾರೆ. ಎ ಬಿಲ್ಲು ಅವ್ರಿಗೆ ಉಂಟು, WLS ಉಂಟು. ಕೆಲಸ ಮಾಡ್ಲಿಲ್ಲ ಅಂದ್ರು, ಕೆಲಸ ಮಾಡಿ ಊರಲ್ಲಿ ಇರ್ತಾರೆ. ಊರಲ್ಲಿ ಇದ್ದು ಮೇಲೆ ಇಷ್ಟು ಅನುಕೂಲ, ಪೇಮೆಂಟ್ ಆಗುತ್ತೆ. ಎವ್ರಿ ಇಯರ್ ELS ಬರೋದು ಅದನ್ನು ಬರುತ್ತೆ. ಎಲ್ಲಾ ಸೌಕರ್ಯಗಳನ್ನು ಕೊಟ್ಟು ಇವ್ರನ್ನ ಸಾಕ್ತಾ ಇದ್ದಾರೆ. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.